ಮೊದಲನೇದಾಗಿ ಮಂಡ್ಯದ ಸಮಸ್ತ ಅಭಿಮಾನಿಗಳಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಮಾಧ್ಯಮ ಬಾಂಧವ ಮಿತ್ರರಿಗೆ ನಮಸ್ಕಾರಗಳ ಜೊತೆ ಕ್ಷಮೆ ಕೇಳ್ತೀನಿ ತಡವಾಗಿದ್ದಕ್ಕೆ. ಇವತ್ತು ನಿಮ್ಮ ಜೊತೆ ಒಂದಷ್ಟು ಅನಿಸಿಕೆಗಳು, ಒಂದಷ್ಟು ಭಾವನೆಗಳು ಹಂಚ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀನಿ. ನಿಮ್ಮ ಮೂಲಕ ಈ ಸಂದೇಶ ಇದನ್ನು ನೋಡ್ತಾ ಇರೋ ಸಮಸ್ತರಿಗೂ ನೀವು ತಲುಪಿಸ್ತೀರ ಅಂತ. ಜೀವನದಲ್ಲಿ ಕೆಲವು ಕ್ಷಣಗಳನ್ನು ನಾವು ಹುಡುಕೊಂಡು ಹೋಗಿ ಅದನ್ನು ನಮ್ಮದನ್ನು ಆ ಕ್ಷಣಗಳನ್ನು ಏನೇನು ಮಾಡಬೇಕು ಅನ್ನೋ ನಿರ್ಧಾರನ ನಾವು ಮಾಡ್ಕೋತೀವಿ. ಆದರೆ ಒಂದೊಂದು ಸಲ ಆ ಕ್ಷಣಗಳೇ ನಮ್ಮನ್ನು ಹುಡುಕೊಂಡು ಬಂದು ಅದೇ ನಿರ್ಧಾರ ಮಾಡುತ್ತೆ ನಾವೇನೇನು ಮಾಡಬೇಕು. ನನ್ನ ಜೀವನದಲ್ಲಿ 4 ತಿಂಗಳ ಹಿಂದೆ ನಾನು ಯಾವ ಕ್ಷಣನ ನೋಡಲೇಬಾರ್ದು ಅಂತ ಅಂದ್ಕೊಂಡಿದ್ನೋ ಆ ಕ್ಷಣ ನನ್ನನ್ನು ಹುಡುಕೊಂಡು ಬಂದಿತ್ತು. ಆವತ್ತು ಆ ಕ್ಷಣ ನನ್ನ ಮನಸ್ಥಿತಿ, ನನ್ನ ನೋವು ಅದೇನಾಗಿತ್ತು ಅಂತ ನನ್ನ ಸುತ್ತಮುತ್ತಲು ನನ್ನ ಸ್ನೇಹಿತರು ಯಾರಿದ್ರು ಅವರೆಲ್ಲರೂ ಗೊತ್ತಿತ್ತು. ಅದರ ಬಗ್ಗೆ ಇವತ್ತು ನಾನು ಹೆಚ್ಚಾಗಿ ಮಾತಾಡಿದ್ರೆ ಅದು ಬೇರೆ ಅರ್ಥನೂ ತಗೊಳ್ಳೋ ಒಂದು ಸಂದರ್ಭ ಸಾಧ್ಯತೆ ಆಗ್ಬೋದು. ಅದು ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಕತ್ತಲೆಯ ಮನಸ್ಥಿತಿ, ಮುಂದೆ ಏನು ಮಾಡಬೇಕು, ನನ್ನ ಜೀವನಕ್ಕೆ ಇನ್ನೇನು ಅರ್ಥ ಇದೆ, ಈ ಜೀವನನೇ ವ್ಯರ್ಥನ ಅನ್ನೋ ಒಂದು ಯೋಚನೆಗಳು ನನ್ನಲ್ಲಿತ್ತು ಆ ಟೈಮಲ್ಲಿ. ಆವಾಗ ನನ್ನ ಸುತ್ತ ಇವತ್ತು ನೀವೇನು ನೋಡ್ತಿದ್ರು ಇದೇ ಸನ್ನಿಹಿತರು, ಆಪ್ತರು, ಸ್ನೇಹಿತರು, ಕುಟುಂಬದವರು ಇದ್ದರು, ನನಗೆ ಧೈರ್ಯ ತುಂಬ್ತಾ ಇದ್ರು. ಆದ್ರೂ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಈ ಒಂದು ಮನಸ್ಥಿತಿಯಿಂದ ಹೊರಗೆ ಬರ್ತೀನಾ ಇಲ್ವೋ ಅನ್ನೋ ಒಂದು ಪರಿಸ್ಥಿತಿ ಇದ್ದೆ ನಾನು. ಅವತ್ತು ನನ್ನ ಆತ್ಮಸ್ಥೈರ್ಯನೇ ನನ್ನಲ್ಲಿ ಕಳ್ಕೊಂಡೇನೋ ಅನ್ನೋ ಒಂದು ಭಾವನೆ ನನ್ನನ್ನು ತೀರಾನೇ ಒಂದು ಕುಗ್ಗಿಸ್ತಾ ಇತ್ತು. ಆ ಸಮಯದಲ್ಲಿ ನಿಮ್ಮೆಲ್ರಿಗೂ ಗೊತ್ತು, ಅಂಬರೀಷ್ ಅವರು ಇದ್ದಾಗ ಅವ್ರ ಸುತ್ತ 24 ಗಂಟೆನೂ ಸ್ನೇಹಿತರಿದ್ದರು. ಯಾವತ್ತೂ ಅವರು ಬರೀ ನಾನು, ನನ್ನ ಕುಟುಂಬ, ನನ್ನ ಮನೆ ಅಂತ ಯೋಚನೆ ಮಾಡಿಲ್ಲ. ನಮ್ಮ ಮನೆ ಯಾವತ್ತೂ ತುಂಬಿತ್ತು, ಜನರು ತುಂಬ ಇದ್ದರು. ಆದರೆ ಅಲ್ಲಿ ಹೋದ್ಮೇಲೆ ಒಂದಷ್ಟು ಜನ ಕಾಣಲಿಲ್ಲ. ಇದು ನನಗೆ ಶಾಕ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಪ್ರಪಂಚನೇ ಹಾಗೆ ಅಂತ ನನಗೂ ಗೊತ್ತಿದೆ. ಆದರೆ ಆ ಸಮಯದಲ್ಲಿ ನನಗೆ ಧೈರ್ಯ ತುಂಬೋಕ್ಕೆ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ, ನಿಮ್ಮ ನೋವನ್ನ ನಾವು ಹಂಚ್ಕೋಬೇಕು. ಯಾಕೆಂದರೆ ನಿಮಗಾಗಿರೋಂಥ ನೋವೇ ನಮಗೂ ಆಗಿದೆ, ನಮ್ಮದು ಅದೇ ಮನಸ್ಥಿತಿ ಅಂತ ಹೇಳ್ಕೊಂಡು ನಮ್ಮ ಹತ್ರಕ್ಕೆ ಬಂದಿರೋದು ಮಂಡ್ಯದ ಅಭಿಮಾನಿಗಳು, ಅಂಬರೀಷ್ ಅವ್ರನ್ನ ತುಂಬ ತುಂಬ ಪ್ರೀತಿಸ್ತಾ ಇರುವಂಥ ಮಂಡ್ಯದ ಜನತೆ. ನೀವು ಧೈರ್ಯ ಕಳ್ಕೊಬೇಡಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ಯಾವತ್ತೂ ಇರ್ತೀವಿ. ಇವತ್ತು ಅಣ್ಣ ಇಲ್ಲ ಅಂತ ನೀವು ಯಾವತ್ತೂ ಅನ್ಕೋಬಾರ್ದು. ನೀವು ಏಕಾಂಗಿ ಅನ್ನೋ ಮಾತು ನಿಮ್ಮ ಬಾಯಿಂದ ಬರಬಾರ್ದು. ನಿಮ್ಮ ಕಣ್ಣೀರು ನೋಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನೋಂಥ ಮಾತುಗಳು ಹೇಳಿದರು. ನಿಜವಾಗ್ಲೂ ಅಂಬರೀಷ್ ಅವ್ರನ್ನ ಅವ್ರು ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಆದರೆ ಅವ್ರು ಹೋದ್ಮೇಲೂ ನನ್ನ ಮೇಲೆ ಆಗಲಿ, ಅಭಿಷೇಕ್ ಮೇಲಾಗಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಇನ್ನೂ ನಮ್ಮ ಹತ್ರಕ್ಕೆ ಬರ್ತಾರೆ ಅನ್ನೋದು ನಾನು ಅಂದ್ಕೊಂಡಿರಲಿಲ್ಲ.
ಆ ಒಂದು ಸಮಯದಲ್ಲಿ ಕತ್ತಲೆಯಲ್ಲಿ ನನ್ನ ಮನಸ್ಥಿತಿ ಒಂಚೂರು ಸಮಾಧಾನ ಸಿಕ್ತು. ಆಮೇಲೆ ಅವ್ರು ಬರ್ತಾ ಬರ್ತಾ ಅವರೇ ಹೇಳ್ತಾ ಇದ್ರು, ಈ ಒಂದು ಪ್ರೀತಿ ವಿಶ್ವಾಸ ಇವತ್ತಿಂದಲ್ಲ, ಕಳೆದ 45 ವರ್ಷಗಳ ಅವ್ರ ಚಿತ್ರರಂಗದಲ್ಲಾಗಲಿ ಅಥವಾ 25 ವರ್ಷಗಳು ರಾಜಕೀಯ ರಂಗದಲ್ಲಾಗಲಿ ಇದ್ದಾಗ ನಾವೇ ಅವ್ರನ್ನ ಇಷ್ಟು ಪ್ರೀತಿಯಿಂದ ನೋಡಿಕೊಂಡು ಅವ್ರ ಕೈ ಹಿಡಿದು ಬಂದಿದ್ವಿ. ಇವತ್ತಿನ ದಿನ ಅವರಿಲ್ಲ ಅನ್ನೋ ಮಾತನ್ನ ನಾವು ನುಂಗ್ಕೊಳ್ಳೋಕೆ ಆಗ್ತಾ ಇಲ್ಲ. ಈ ಒಂದು ನೋವು, ಅವರ ಒಂದು ಸ್ಥಾನ ಏನಿದೆ ಅದರಲ್ಲಿ ನಾವು ನಿಮ್ಮನ್ನೇ ನೋಡ್ತಾ ಇದ್ದೀವಿ, ನೀವೇ ನಮಗೆಲ್ಲ ಅನ್ನೋ ಒಂದು ಮಾತು ಹೇಳ್ಕೊಂಡು ಬಂದರು. ಈ ಮಾತಿಗೆ ಏನು ಹೇಳಬೇಕು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗಿಲ್ಲ. ನಾನಂದೆ, ಈ ಪ್ರೀತಿ ವಿಶ್ವಾಸ ಕಳ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ. ಈ ಪ್ರೀತಿ ಇದ್ದೇ ಇರುತ್ತೆ, ನಾವು ಜೀವಂತವಾಗಿರೋವರೆಗೂ ಇದ್ದೇ ಇರುತ್ತೆ ಅನ್ನೋ ಮಾತನ್ನ ನಾನು ಹೇಳಿದ್ದೆ. ಆದರೆ ಅವರು ಪ್ರೀತಿ ಸಂಬಂಧ ಇದ್ದೇ ಇರುತ್ತೆ, ಇಲ್ಲ ಅಂತಿಲ್ಲ. ಪ್ರೀತಿ ಸಂಬಂಧ ಇದ್ದಾಗ ನಾವು ಬಂದಾಗ ನೀವು ಮಾತಾಡಿಸ್ತೀರಿ, ನೀವು ಬಂದಾಗ ನಾವು ಮಾತಾಡಿಸಿ ಕಳಿಸ್ತೀವಿ ಅಷ್ಟೇ. ಆದರೆ ನಿಮ್ಮ ಸೇವೆನೂ ನಮಗೆ ಬೇಕಿದೆ. ಅಂಬರೀಷ್ ಅವರು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಹೋದರು. ಆ ಕೆಲಸಗಳನ್ನು ಮುಂದುವರಿಯೋಕ್ಕೆ ನೀವೇ ಮುಂದಾಗಬೇಕು. ಅವ್ರ ಬಿಟ್ಟು ಹೋಗಿರೋ ಕನಸುಗಳು ಒಂದಷ್ಟಿದೆ, ಆ ಕನಸನ್ನು ನನಸು ಮಾಡುವಂಥ ಜವಾಬ್ದಾರಿ ನೀವೇ ತಗೋಬೇಕಾಗಿದೆ ಅನ್ನೋ ಒಂದು ಮಾತನ್ನ ಪದೇ ಪದೇ ನೂರಾರು ಜನ, ಸಾವಿರಾರು ಜನ ದಿನ ಬಂದು ನನಗೆ ಹೇಳ್ತಾ ಇದ್ರು. ನಾನು ರಾಜಕಾರಣಿ ಅಲ್ಲ, ನನಗೆ ರಾಜಕೀಯದ ಬಗ್ಗೆ ಏನೇನೂ ಗೊತ್ತಿಲ್ಲ. ಇದು ನಾನು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ನನಗೆ ಹತ್ತಿರವಾಗಿದ್ದು ಇರೋರು ಎಲ್ರಿಗೂ ಈ ವಿಷಯ ಗೊತ್ತು. ನಾನು ಯಾವತ್ತೂ ಅಂಬರೀಷ್ ಅವರ ರಾಜಕಾರಣದ ಒಂದು ವಿಷಯದಲ್ಲಿ ಆಗಲಿ ನಾನು ಯಾವತ್ತೂ ಇಂಟರ್ಫಿಯರ್ ಆದವಳಲ್ಲ, ಅದರಿಂದ ದೂರನೇ ಇದ್ದೆ. ಈ ಒಂದು ದಿನ ನನ್ನ ಮುಂದೆ ಈ ಒಂದು ಮಾತುಗಳಿಂದ ಒಂದು 2 ದಾರಿ ನನ್ನ ಮುಂದೆ ಕಾಣಿಸ್ತಾ ಇತ್ತು. ಒಂದು ಸುಲಭವಾದ ದಾರಿ, ನನ್ನ ಪಾಡಿಗೆ ನಾನು ಅಬ್ಬಿ ಆರಾಮಾಗಿ ಶಾಂತಿಯುತ ಜೀವನ ನಾವು ಜೀವಿಸ್ತಾ ಹೋಗ್ಬೋದು, ನಮಗೇನು ಕಡಿಮೆ ಏನಿಲ್ಲ. ಅಂಬರೀಷ್ ಅವರು ಇದ್ದಾಗ ಅವರು ರಾಜನ ಹಾಗೆ ಇದ್ದರು, ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ಜೀವನ ಪೂರ್ತಿ ಅಷ್ಟೇ ಚೆನ್ನಾಗಿರೋಕ್ಕೂ ಅವ್ರಿಗೆಲ್ಲನೂ ಮಾಡಿಕೊಟ್ಟು ಹೋಗಿದ್ದಾರೆ. ನಮಗೇನೂ ಕಡಿಮೆ ಇಲ್ಲ, ಏನೂ ಕೊರತೆ ಇಲ್ಲ. ಇನ್ನೊಂದು ದಾರಿ ಸುಲಭವಾದ ದಾರಿ ಅಲ್ಲ, ಆದರೆ ಅದು ಸರಿಯಾದ ದಾರಿ. ಆ ದಾರಿಯಲ್ಲಿ ನಾನೇನಾದರೂ ಹೋದರೆ ಅದೇನು ಸುಗಮವಾದ ದಾರಿ ಆಗಿರಲ್ಲ ಅಂತ ನನಗೆ ಗೊತ್ತು. ಅದರಲ್ಲಿ ಕಷ್ಟ ಕಾರ್ಪಣ್ಯಗಳಿದೆ, ಮುಳ್ಳಿನ ಹಾದಿಯೂ ಇದೆ, ಅವಮಾನಗಳು, ಅಪಮಾನಗಳು, ಮಾತುಗಳು, ಟೀಕೆಗಳು ಇವೆಲ್ಲವನ್ನು ನಾನು ಎದುರಿಸಬೇಕಾಗುತ್ತೆ. ಇದು ನನಗೆ ಗೊತ್ತಿದೆ. ಒಂದು ಚುನಾವಣೆ ಅಂದರೆ ಅದನ್ನು ಎದುರಿಸೋಕ್ಕೆ ಬರೀ ನಿಮಗೆ ಆತ್ಮಸ್ಥೈರ್ಯ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಅಷ್ಟು ಬೆಂಬಲ ಬೇಕಿದೆ. ಇದು ಯಾವುದು ನನ್ನ ಹತ್ರ ಇಲ್ಲವಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಜನರ ಮನದಲ್ಲಿ ನಿಜವಾಗ್ಲೂ ಏನಿದೆ, ನಿಜವಾಗ್ಲೂ ಇದನ್ನು ಅವ್ರು ಎದುರು ನೋಡ್ತಿದ್ದಾರೋ ನನ್ನಿಂದ ಅಂತ ನಾನು ಅವ್ರ ಹತ್ರನೇ ಕೇಳಬೇಕು ಅಂತ ಅಂದ್ಕೊಂಡೆ. ನಾನು 2-3 ವಾರದಿಂದ ಮಂಡ್ಯ ಜಿಲ್ಲೆ ಹಲವಾರು ಊರುಗಳಿಗೆ ಹಲವಾರು ಜನರನ್ನು, ಸಾವಿರಾರು ಜನರನ್ನು ಭೇಟಿ ಮಾಡಿ ನೀವೇನು ಅಂದ್ಕೊಂಡಿದ್ದೀರಾ, ನನ್ನಿಂದ ಏನು ಎದುರು ನೋಡ್ತಿದ್ದೀರಾ ಅಂತ ಕೇಳ್ಕೊಂಡು ಬಂದೆ. ಅವ್ರು ಎಲ್ಲ ಒಂದೇ ಮಾತು, ಎಲ್ಲಿ ಹೋದರೂ ಒಂದೇ ಮಾತು, ಯಾವುದೇ ಕಾರಣಕ್ಕೂ ಅಂಬರೀಷ್ ಅಣ್ಣನ ಪ್ರೀತಿನ ಬಿಟ್ಕೊಡೋಕ್ಕೆ, ಕಳ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ನಿಮ್ಮ ಮೂಲಕ ನಾವು ಮತ್ತೆ ಅಂಬರೀಷ್ ಅಣ್ಣನ ಈ ಸ್ಥಾನವನ್ನು ತುಂಬಿದ್ರೆ
ನಮಗೂ ಒಳ್ಳೆಯದಾಗುತ್ತೆ. ಈ ಪ್ರೀತಿ ವಿಶ್ವಾಸ ಹಾಗೆ ಉಳಿಬೇಕು. ಅವರ ಹೆಸರನ್ನು, ಅವರ ಕನಸುಗಳನ್ನು, ಆ ಒಂದು ಪ್ರೀತಿ ವಿಶ್ವಾಸವನ್ನು ನೀವೇ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಮಾತುಗಳು ಹೇಳಿದರು. ಈ ಸಂದರ್ಭದಲ್ಲಿ ನಾನು, ನನ್ನ ಸನ್ನಿಹಿತರು, ಆಪ್ತರು ಯಾರು ನನ್ನ ಜೊತೆಯಲ್ಲಿದ್ದರು ಅವರನ್ನೆಲ್ಲನೂ ನಾನು ಕರೆದು ಒಂದು ಸಮಾಲೋಚನೆ ಒಂದಷ್ಟು ಬಾರಿ ಮಾಡಿದ್ದೀನಿ. ಅವರೆಲ್ಲ ನಿಮಗೇನು ಸರಿ ಅನಿಸುತ್ತೆ ಅದನ್ನೇ ಮಾಡಿ, ನೀವು ಯಾವ ನಿರ್ಧಾರ ತಗೊಂಡ್ರು ನಾವು ನಿಮ್ಮ ಹಿಂದೆ ಇರ್ತೀವಿ ಅನ್ನುವಂಥ ಶಕ್ತಿ ತುಂಬುವಂಥ ಮಾತುಗಳು ಹೇಳಿದರು. ಇವತ್ತು ನಾನು ಸುಲಭವಾದ ದಾರಿ ತಗೊಳ್ಳ ಅಥವಾ ಕಷ್ಟ ಇದ್ದರೂ ಸರಿಯಾದ ದಾರಿ, ಸರಿಯಾದ ನಿರ್ಧಾರ ತಗೊಳ್ಳ ಅನ್ನೋ ಒಂದು ನಿರ್ಧಾರಕ್ಕೆ ಬರಬೇಕು. ಇವತ್ತಿನ ದಿನ ನನಗನ್ಸಿತ್ತು, ಅಂಬರೀಷ್ ಅವರನ್ನು ಇಷ್ಟೊಂದು ವರ್ಷಗಳಿಂದ ಕಾಪಾಡಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿರುವಂಥ ಜನ ಅವರಿದ್ದಾಗ ಮಾತ್ರ ಅಲ್ಲ, ಅವರಿಲ್ಲದೆ ಇದ್ದಾಗಲೂ ಅದೇ ಪ್ರೀತಿ, ಅದೇ ವಿಶ್ವಾಸವನ್ನು ಉಳ್ಕೊಂಡಿರೋ ಜನ. ಅವರ ಪರವಾಗಿ ನಾನು ಅವರ ಮಾತನ್ನು ಕೇಳಿಕೊಂಡು ನಾನು ನಿಂತ್ಕೊಳ್ಳಿಲ್ಲ ಅಂದರೆ ಅಂಬರೀಷ್ ಅವರ ಪತ್ನಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇರಲ್ಲ ಅಂತ ನನಗನ್ನಿಸಿತ್ತು.